ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಸೊ ಇವತ್ತು ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ಒನ್ ಆಫ್ ದ ಫೇಮಸ್ ಟೆಂಪಲ್. ಚೆನ್ನೈನ ಔಟ್ಸ್ಕರ್ಟ್ ಅಲ್ಲಿ ಇದೆ. ಇದು ತಿರುವಳ್ಳೂರು ಡಿಸ್ಟಿಕ್ ಅಲ್ಲಿ ಇರೋದು. ಸೊ ವೈದ್ಯ ವೀರ ನಾರಾಯಣ ಟೆಂಪಲ್ ಅಂತ ಸಾಕಷ್ಟು ಫೇಮಸ್ ಆಗಿದೆ, ಸಾಕಷ್ಟು ಒಳ್ಳೆಯ ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಬನ್ನಿ ಇವಾಗ ತೋರಿಸೋಣ. ಸೊ ನನ್ನ ತಮಿಳ್ನಾಡಿನ ಟೆಂಪಲ್ ಸೀರೀಸ್ ಏನ್ ಸ್ಟಾರ್ಟ್ ಆಗಿದೆ. ಸೊ ಬನ್ನಿ ಹೋಗೋಣ, ನೋಡೋಣ. ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ. ನನ್ನ ಓಲ್ಡ್ ನೀವು ರಾಮಾನುಜ ಟೆಂಪಲ್ ವಿಡಿಯೋನ ನೋಡಿಲ್ಲ ಅಂದ್ರೆ ತಪ್ಪದೆ ಅದನ್ನು ಕೂಡ ನೋಡ್ಕೊಂಡು ಬನ್ನಿ. ಯಾಕಂದ್ರೆ ಆಲ್ಮೋಸ್ಟ್ ಆರ್ಕಿಟೆಕ್ಚರ್ಗಳು ಸೇಮ್ ಇರುತ್ತೆ ತಮಿಳ್ನಾಡುಗಳಲ್ಲಿ. ಸೊ ಇಂಟ್ರೆಸ್ಟಿಂಗ್ ಆದ ಸ್ಟೋರಿಯನ್ನ ಸ್ಟಾರ್ಟ್ ಮಾಡೋಣ, ನಮ್ಮ ಜರ್ನಿಯನ್ನ. ಕೊನೆವರೆಗೂ ವಿಡಿಯೋ ನೋಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾವಿವಾಗ ನೋಡಕ್ ಹೋಗ್ತಾ ಇರುವಂತಹ ಟೆಂಪಲ್ 108 ದಿವ್ಯ ಕ್ಷೇತ್ರಗಳಲ್ಲಿ ಒಂದಾಗಿರುವಂತಹ ಪ್ರಸಿದ್ಧವಾದ ದೇವಾಲಯ. ಈ ಟೆಂಪಲ್ ಅನ್ನ ವೈದ್ಯ ವೀರ ರಾಘವ ಟೆಂಪಲ್ ಅಂತಾನೂ ಕೂಡ ಕರೆಯಲಾಗುತ್ತೆ. ಸೊ ಬನ್ನಿ, ಏನೇನು ಸ್ಪೆಷಾಲಿಟಿ ಇದೆ, ಯಾವ್ಯಾವ ತರ ಹಿಸ್ಟ್ರಿ ಇದೆ, ಏನೇನು ಸ್ಥಳ ಪುರಾಣ ಇದೆ ಎಲ್ಲಾನು ಕೂಡ ನೋಡೋಣ. ಫಸ್ಟ್ ನಮ್ಮ ಪಾರ್ಕಿಂಗ್ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾವು ತುಂಬ ದೂರ ಕಡೆ ಹೋಗಿ ನಾವು ಪಾರ್ಕಿಂಗ್ ಅನ್ನ ಮಾಡಿ ಹೂವನ್ನ ತಗೊಂಡು ಇವಾಗ ಎಂಟ್ರಿಯನ್ನ ಕೊಡ್ತಾ ಇದ್ದೀವಿ. ಸೊ ಪಾರ್ಕಿಂಗ್ ಒಳಗಡೆ ಇರುತ್ತೆ, ಅದು ಪಾರ್ಕಿಂಗ್ ಫೀಸ್ 140 ರೂಪೀಸ್ ಏನೋ ಪೇ ಮಾಡಬೇಕಾಗತ್ತೆ. ಸೊ ಇದು ನೋಡಿ, ವೀರ ರಾಘವ ಟೆಂಪಲ್, ಪೆರುಮಾಳ್ ಟೆಂಪಲ್ ಅಂದರೆ ಡೆಡಿಕೇಟೆಡ್ ಟು ವಿಷ್ಣು. ಲಾರ್ಡ್ ವಿಷ್ಣುವಿನ ಪೂಜೆ ಇಲ್ಲಿ ನಡೆಯುತ್ತೆ. ಈ ಲಾರ್ಡ್ ವಿಷ್ಣುವು ವೀರ ರಾಘವ ಪೆರುಮಾಳ್ ರೂಪದಲ್ಲಿ ಇಲ್ಲಿ ನೆಲೆಸಿರೋದನ್ನು ನೀವು ನೋಡ್ಬೋದು. ಸೊ ಕಾರ್ತಿಕ ಮಾಸದಲ್ಲಿ ಅಮಾವಾಸ್ಯೆ ದಿನ ಹಾಗೆ ಬ್ರಹ್ಮೋತ್ಸವ ಆ ಟೈಮಲ್ಲೆಲ್ಲ ಜಾಸ್ತಿಯಾಗಿ ಇಲ್ಲಿ ಪೂಜೆ ಪುರಸ್ಕಾರಗಳೆಲ್ಲ ನಡೆಯುತ್ತೆ. ಹಾಗೂ ಭಕ್ತಾದಿಗಳು ಜಾಸ್ತಿ ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾರೆ. ಇಲ್ಲಿ ವಿಷ್ಣುವಿನ ಪೂಜೆ ಅಷ್ಟೇ ಅಲ್ಲದೆ ಲಕ್ಷ್ಮಿಯನ್ನ ಕನಕವಲ್ಲಿ ತಾಯಿಯ ರೂಪದಲ್ಲಿ ಕೂಡ ಪೂಜೆ ಮಾಡಲಾಗತ್ತೆ. ನೀವು ಇಲ್ಲಿ ರಾಮಾನುಜರವರ ಸನ್ನಿಧಿ ಹಾಗೆ ಕೃಷ್ಣನ ಸನ್ನಿಧಿಯನ್ನು ಕೂಡ ಇಲ್ಲಿ ಗಮನಿಸಬಹುದು. ಹನುಮಂತನ ಸನ್ನಿಧಿ ಹಾಗೆ ನೀವು ನರಸಿಂಹನ ಅವತಾರದ ಸನ್ನಿಧಿಯನ್ನು ಕೂಡ ಇಲ್ಲಿ ನೀವು ಗಮನಿಸಬಹುದು. ಸೊ ಈ ಟೆಂಪಲ್ನ ವಿಶೇಷತೆ ಅಂದರೆ ಇಲ್ಲಿ ನೀವು ಜನರು ಎಲ್ಲರೂ ಕೂಡ ಭಕ್ತಾದಿಗಳು ಸಾಲ್ಟ್ ಅನ್ನ ಆಫರ್ ಮಾಡೋದನ್ನ ಅಲ್ಲಿ ನೋಡ್ಬೋದು. ಅಂದ್ರೆ ಸಾಲ್ಟ್ ಅನ್ನ ನೀವು ಅಲ್ಲಿ ನೋಡಿದ್ರಲ್ವಾ, ಯಾವುದೇ ರೀತಿಯ ಮೆಡಿಕಲ್ ಕಂಡೀಷನ್ಸ್ ಅಥವಾ ಹೆಲ್ತ್ ಇಶ್ಯೂ ಇದ್ರೂ ಕೂಡ ಅದು ಸಾಲ್ವ್ ಆಗಲಿ ಅಂತ ಬೇಡ್ಕೊಂಡು ಇಲ್ಲಿ ಮೋಸ್ಟ್ ಆಫ್ ದ ಪೀಪಲ್ಸ್ ಅಂದ್ರೆ ಭಕ್ತಾದಿಗಳು ಬರ್ತಾರೆ. ಸೊ ಬನ್ನಿ ಸುತ್ತಲೂ ಒಂದ್ಸಲ ನೋಡೋಣ. ಹಾಗೆ ಸ್ಥಳ ಪುರಾಣದ ಕಥೆಯನ್ನು ಕೂಡ ಇವಾಗ ನಾನು ನಿಮ್ಗೆ ಹೇಳ್ತೀನಿ. ಇವಾಗ ನೀವು ಏನು ನೋಡ್ತಾ ಇದ್ರಿ, ಈ ಕಲ್ಯಾಣಿಯ ಹೆಸರು ಬಂದ್ಬಿಟ್ಟು, ಈ ಕೊಳದ ಹೆಸರು ಬಂದ್ಬಿಟ್ಟು ಋತು ತಾಪ ನಾಶಿನಿ ಅಂತ. ಸೊ ಇಲ್ಲಿನ ಜನರ ನಂಬಿಕೆ ಪ್ರಕಾರ ಈ ಕೊಳದಲ್ಲಿ ಸ್ನಾನ ಮಾಡೋದ್ರಿಂದ ಆಧ್ಯಾತ್ಮಿಕ ಶಾಂತಿ ಹಾಗೂ ಪುನರ್ಜನ್ಮವನ್ನು ಪಡಿಬಹುದು, ಹಾಗೆಲ್ಲ ರೋಗಗಳಿಂದ ನಾವು ನಿವಾರಣೆ ಆಗ್ಬೋದು ಅಂತ ನಂಬ್ತಾರೆ. ಇವಾಗ ಅಲ್ಲಿ ಸ್ನಾನ ಮಾಡೋಕ್ಕೆಲ್ಲ ಅವಕಾಶ ಇಲ್ಲ, ಬಟ್ ಬೆಲ್ಲನ ಕೊಡ್ತಾರೆ, ಆ ಬೆಲ್ಲನ ಅಲ್ಲೇ ಅರ್ಪಿಸಬಹುದು. ಸೊ ನಾವು ಸ್ಟೋರಿ ಟೈಮ್. ಸೊ ಇವಾಗ ಸ್ಥಳ ಪುರಾಣದ ಒಂದು ಕಥೆಯನ್ನ, ಸ್ವಾರಸ್ಯಕರವಾದ ಕಥೆಯನ್ನು ನೋಡೋಣ. ಪುರಾಣ ಕಾಲದಲ್ಲಿ ವಿಷ್ಣುವಿನ ಭಕ್ತನಾಗಿರುವಂತಹ ಮಹರ್ಷಿ ಶಾಲಿಹೋತ್ರನ ಭಕ್ತಿಗೆ ಮೆಚ್ಚಿದಂತಹ ವಿಷ್ಣು ಮಾರುವೇಷದಲ್ಲಿ ಮಹರ್ಷಿಯ ಆಶ್ರಮಕ್ಕೆ ಭೇಟಿಯನ್ನ ನೀಡ್ತಾರೆ. ಸೊ ಆವಾಗ ಅವರ ಅತಿಥಿ ಸತ್ಕಾರವನ್ನು ಮೆಚ್ಚಿದಂತಹ ವಿಷ್ಣು ತನ್ನ ನಿಜ ರೂಪವಾದ ವೀರ ರಾಘವ ಪೆರುಮಾಳ್ ರೂಪದಲ್ಲಿ ದರ್ಶನವನ್ನ ನೀಡ್ತಾರೆ. ಸಂತೃಪ್ತನಾದಂತಹ ವಿಷ್ಣುವು ಮಹರ್ಷಿಯ ಬಳಿ ತಾನು ಎಲ್ಲಿ ವಿಶ್ರಾಂತಿಯನ್ನು ಪಡೆಯಲಿ ಅಂತ ಕೇಳಿದಾಗ ಮಹರ್ಷಿಯು ಇದೇ ಕ್ಷೇತ್ರದಲ್ಲಿ ನೀವು ವಿಶ್ರಾಂತಿಯನ್ನು ಪಡೆಯಿರಿ ಅಂತ ವಿನಂತಿಸಿಕೊಳ್ತಾರೆ. ಮಹರ್ಷಿಯ ಭಕ್ತಿಗೆ ಮೆಚ್ಚಿದಂತಹ ವಿಷ್ಣುವು ವೈದ್ಯ ವೀರ ರಾಘವ ಪೆರುಮಾಳ್ನಾಗಿ ಇಲ್ಲೇ ನೆಲೆಸ್ಕೊಳ್ತಾರೆ. ನೀವು ಇಲ್ಲಿರುವಂತಹ ವಿಷ್ಣುವಿನ ಭಂಗಿಯನ್ನ ನೋಡಬಹುದು. ರಿಕ್ಲೈನಿಂಗ್ ಪೊಸಿಷನ್ ಅಂದ್ರೆ ಮಲಗಿರುವಂತಹ ಭಂಗಿಯಲ್ಲಿರುವಂತಹ ವಿಷ್ಣು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬ್ರಹ್ಮನನ್ನ ಎತ್ತಿ ಹಿಡಿದಿರೋ ತರ ಇದೆ, ಇನ್ನೊಂದು ಹ್ಯಾಂಡು ರೈಟ್ ಸೈಡ್ ಅಲ್ಲಿ ಮಹರ್ಷಿಯ ಕಡೆ ವಾಲಿದೆ. ಇವಾಗ ನಾವು ಇಲ್ಲಿನ కళ్యాణి ಅಂದ್ರೆ ಋತು ತಾಪ నాశిని పవిత్రವಾದ కొಳದ కಡೆಗೆ ಹೋಗೋಣ. ఈ రూపం ఉండేది వేస్తే ఒళ్ళు ఆరోగ్యంగా ఉండేది. మన బాడీలో ఏ నొప్పి ఉందో అది అన్ని సరిపోతుంది. ఆయన పేరే వైద్య వీరరాఘవ స్వామి. ఇది సాల్ట్ ఉప్పు మిరియాలు దేవుడు పాదాలు వేస్తే మన స్కిన్ అలర్జీ ఏముంటాలో సరిపోతుంది. ఇది బెల్లం మన బాడీలో ఏ వ్యాధి ఏ నొప్పి ఉంటాలో సరిపోతుంది. ಬನ್ನಿ ಇವಾಗ ಪವಿತ್ರ ಕೊಳ್ಳದ ಕಡೆಗೆ ಹೋಗೋಣ. ಇದು ಟೆಂಪಲಿನ ಲೆಫ್ಟ್ ಸೈಡ್ ಅಲ್ಲಿ ಬರುತ್ತೆ, ಅಂದ್ರೆ ಪಶ್ಚಿಮ ದಿಕ್ಕಲ್ಲಿ ನೀವು ಇದನ್ನ ನೋಡಬಹುದು. ಸೊ 2 ಎಂಟ್ರೆನ್ಸ್ ಇದೆ. ಒಂದು ಎಂಟ್ರೆನ್ಸ್ ಅಂದ್ರೆ ಸ್ವಲ್ಪ ಮುಂದೆ ಹೋದ್ರೆ ನಿಮ್ಗೆ ಎಂಟ್ರೆನ್ಸ್ ಸಿಗುತ್ತೆ ಲೆಫ್ಟ್ ಸೈಡ್ ಅಲ್ಲಿ. ಸೊ ಒಳ್ಳೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ಇಲ್ಲಿ ಏನ್ ಪೋರ್ಷನ್ ತರ ನೀವು ಇಲ್ಲಿ ಕಂಪಾರ್ಟ್ ತರ ನೋಡ್ತಾ ಇದ್ದೀರಾ, ಈ ಪೋರ್ಷನ್ ಅಲ್ಲಿ ನಾವು ಬೆಲ್ಲ ಅನ್ನ ಹಾಕೋಬೇಕಾಗತ್ತೆ. ಯಾವುದೇ ರೀತಿಯ ಡಿಸೀಸ್ ಬರ್ದೇ ಇರ್ಲಿ, ಎಲ್ಲಾನು ಕೂಡ ಕ್ಯೂರ್ ಆಗ್ಲಿ ಅಂತ ಬೇಡ್ಕೊಂಡು. ಸೊ ಇಲ್ಲಿ ನಮ್ಮ ರಮ್ಯಾ ಅವ್ರು ಬೇಡ್ಕೋತಾ ಇದ್ದಾರೆ. ಸೊ ಇಲ್ಲಿ ಸ್ನಾನ ಮಾಡಕ್ಕೆಲ್ಲ ಅವಕಾಶ ಇಲ್ಲ, ಪವಿತ್ರವಾದ ಜಲ ಅಂತ ನಂಬಲಾಗತ್ತೆ ಕೊಳವೆಯನ್ನ. ತಮಿಳ್ನಾಡಿನ ಟೆಂಪಲ್ಗಳು ಅಂತ ಬಂದಾಗ ಆಲ್ಮೋಸ್ಟ್ ಆರ್ಕಿಟೆಕ್ಚರ್ಗಳು ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣಗೊಂಡಿದೆ. ಪಲ್ಲವ ಮತ್ತು ಚೋಳರ ಟೈಮ್ ಅಲ್ಲಿ ನಿರ್ಮಾಣಗೊಂಡಿದೆ. ಫೈನಲಿ ನಮ್ಮ ಟೆಂಪಲ್ ದರ್ಶನ ಮುಗಿದು ಚೆನ್ನಾಗಾಯ್ತು. ಸೊ ಐ ಹೋಪ್ ನಿಮ್ಗೆ ನಮ್ಮ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡು. ಇಷ್ಟ ಆಗ್ತದೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್.